ಅಂಜುಮಾನ್ ಇ ಇಸ್ಲಾಂ ಸಂಸ್ಥೆ ಚುನಾವಣೆಯಲ್ಲಿ ಕಣ್ಣೀರ ಧಾರೆ. ನಾಮಪತ್ರ ಸಲ್ಲಿಸಲು ಬಂದ ಅಭ್ಯರ್ಥಿಗಳಿಗೆ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ 18ರಂದು ನಡೆಯುವ ಅಂಜುಮಾನ್ ಎಲೆಕ್ಷನ್. ಇದಕ್ಕೆ ಅಂತ ನಾಮಪತ್ರ ಸಲ್ಲಿಕೆ ಮಾಡೋಕೆ ಬಂದಾಗ ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ. ಈ ವೇಳೆ ಅಂಜುಮಾನ್ ಸಂಸ್ಥೆ ಕಣ್ಣೀರಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಇದೇ 18ನೇ ತಾರೀಕು ಅಂಜುಮಾನ್ ಎಲೆಕ್ಷನ್ ನಡೆಯುತ್ತೆ. ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ನಲ್ಲಿ ಜೈಲು ಸೇರಿರುವ ಕುಟುಂಬಸ್ಥರು ಏನಿದ್ದಾರೆ ಅವರು ಕಣ್ಣೀರು ಹಾಕಿದ್ದಾರೆ. ಏಪ್ರಿಲ್ 16, 2022ರಂದು ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ನಡೆದಿತ್ತಲ್ಲ, ಆ ಗಲಭೆಯ ಕುಟುಂಬಸ್ಥರು ಏನಿದ್ದಾರೆ, ಗಲಭೆಯಲ್ಲಿ ಯಾರ್ಯಾರು ಜೈಲು ಸೇರಿದ್ದಾರೋ ಆ ಜೈಲು ಸೇರಿರುವಂತಹವರ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಹಳೆ ಹುಬ್ಬಳ್ಳಿಯ ಗಲಭೆಗೆ ಸಂಬಂಧಪಟ್ಟಂತೆ ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು. ಏಪ್ರಿಲ್ 16, 2022ರಂದು ನಡೆದಿದ್ದಂತಹ ಗಲಭೆ ಸ್ಟೇಷನ್ಗೆ ಕಲ್ಲು ಹೊಡೆದ ಕೇಸ್ನಲ್ಲಿ 152 ಮಂದಿಯ ಬಂಧನ ಆಗಿದೆ. ಜೈಲಿಗೆ ಹೋಗಿ 1.25 ವರ್ಷ ಆದರೂ ಕೂಡ 108 ಮಂದಿ ಜೈಲಲ್ಲೇ ಉಳ್ಕೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ಜೈಲಿನಿಂದ ಬಿಡಿಸ್ಕೊಡಿ, ನೀವು ಎಲೆಕ್ಷನ್ ಮಾಡಿ, ಅದಾದ್ಮೇಲೆ ಎಲೆಕ್ಷನ್ ಮಾಡ್ಕೊಳ್ಳಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ನಾಮಪತ್ರ ಹಾಕೋದಕ್ಕೆ ಬಂದಂತ ಅಭ್ಯರ್ಥಿಗಳಿಗೆ ಅಡ್ಡಗಟ್ಟಿ ಈ ರೀತಿ ಕಣ್ಣೀರು ಹಾಕಿದ್ದಾರೆ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ವಿಂಡೋದಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರು ಹಿಡಿ ಶಾಪ ಹಾಕ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಅವತ್ತಿನ ದಿನ ನಡೆದಂತಹ ಘಟನೆ 16ನೇ ತಾರೀಕು 2ನೇ ತಿಂಗಳು ಆದಂತಹ ಘಟನೆ ಏನಿದೆ, 2022ರಲ್ಲಿ ಗಲಭೆ ನಡೆದಿತ್ತಲ್ಲ, ಆ ಗಲಭೆಯಲ್ಲಿ 152 ಮಂದಿ ಅರೆಸ್ಟ್ ಆಗಿದ್ದಾರೆ. ಅವರನ್ನ 1.25 ವರ್ಷ ಆದ್ರೂ 1.25 ವರ್ಷ ಆದ್ರೂ ಕೂಡ ಇನ್ನೂ ಬಿಡಿಸಿಲ್ಲ. ನೀವು ಬಿಡಿಸೋದಕ್ಕೂ ಮುಂಚೆ ಎಲೆಕ್ಷನ್ ಮಾಡೋಕೆ ಹೊರಟಿದ್ದೀರಲ್ಲ ಅನ್ನುವಂಥ ಹಿಡಿ ಶಾಪವನ್ನ ಹಾಕ್ತಾ, ಕಣ್ಣೀರನ್ನ ಹಾಕ್ತಾ, ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋಕೆ ಬಂದಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಹಿಳೆಯರು ಮಾಡಿದ್ದಾರೆ. ನಮ್ಮ ಮಕ್ಕಳನ್ನ ಮೊದಲು ರಿಲೀಸ್ ಮಾಡಿಸಿ ಅಂತ ಹೆತ್ತವರು ಗೋಳಾಡ್ತಾ ಇದ್ದಾರೆ. ಆ ಮೂಲಕ ಎಲೆಕ್ಷನ್ನ ಈ ನಾಮಪತ್ರ ಸಲ್ಲಿಕೆ ಮಾಡೋಕೆ ಬಂದವರಿಗೆ ತಡೆಯೊಡ್ಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ಈಗಾಗಲೇ ಜೈಲಿನಲ್ಲಿ 152 ಜನ ಇದ್ದಾರೆ, ಅವರನ್ನ ಬಿಡಿಸ್ಕೊಡಿ ಅಂತ ಮಹಿಳೆಯರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡೋಕ್ ಬಂದವರು ಸಲ್ಲಿಕೆ ಮಾಡಿದ್ರಾ ಅಥವಾ ಅಲ್ಲೇ ಇದ್ದಾರಾ, ಏನಾಯ್ತು? ಸೌಖ್ಯ, ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ. ಈ ಒಂದು ಗಲಭೆ ಪ್ರಕರಣವನ್ನು ನೋಡಿದಾಗ ಇಲ್ಲಿ ಅಂತಂದ್ರೆ ಏಪ್ರಿಲ್ 16, 2022ರಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಈ ಒಂದು ಗಲಾಟೆ ನಡೆಯುತ್ತೆ. ಆ ಒಂದು ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಅಂತಂದ್ರೆ 100 ಜನ ಜಮಾವಣೆ ಆಗ್ತಾರೆ. ಜಮಾವಣೆ ಆಗಿ ಪೊಲೀಸ್ ಠಾಣೆ, ದೇವಸ್ಥಾನ, ಆಸ್ಪತ್ರೆ ಸೇರಿದಂತೆ ಇಲ್ಲಿ ಅಂತಂದ್ರೆ ಕಲ್ಲು ತೂರಾಟ ಮಾಡ್ತಾರೆ. ಕಲ್ಲು ತೂರಾಟ ಅಷ್ಟೆಲ್ಲ ಸಹಿತ ಕೆಲವೊಂದಿಷ್ಟು ಪೊಲೀಸರಿಗೂ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿದಂತೆ 10ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಅಂದ್ರೆ ಗಾಯಗಳಾಗುತ್ತೆ. ಹಲವು ವಾಹನಗಳು, ಪೊಲೀಸ್ ವಾಹನಗಳು ಇಲ್ಲಿ ಅಂತ ಜಖಮ್ ಆಗ್ತವೆ. ನಂತರ ಈ ಒಂದು ಪ್ರಕರಣದಲ್ಲಿ ಹಳೆ ಹುಬ್ಬಳ್ಳಿಯ ಪೊಲೀಸರು 13 FIR ಗಳನ್ನ ಮಾಡ್ಕೊತಾರೆ. 13 FIR ಗಳನ್ನ ಮಾಡ್ಕೊಂಡು ಇಲ್ಲಿ 152 ಜನರನ್ನ ಬಂಧಿಸ್ತಾರೆ. 152 ಜನರಲ್ಲಿ ಈಗಾಗಲೇ ಅಂತ 44 ಜನರಿಗೆ ಜಾಮೀನು ಆಗಿದೆ. ಅದರಲ್ಲಿ ಇನ್ನೂ ಬಿಡುಗಡೆ ಆಗ್ಬೇಕಾದವರು 108 ಜನ. ಆ 108 ಜನರಿಗೆ ಜಾಮೀನು ಕೊಡಿಸಿ ನಮ್ಮ ಮಕ್ಕಳಿಗೆ ಇಲ್ಲಿ ಅಂದ್ರೆ ನೀವು ಮಕ್ಕಳ ಸಲುವಾಗಿ ಕಾನೂನು ಹೋರಾಟ ಮಾಡಿ ಅಂತೇಳಿ ಅಂಜುಮಾನ್ ಸಂಸ್ಥೆಯ ದುಂಬಾಲನ್ನ ಇವತ್ತು ಇಲ್ಲಿ ಅಂದ್ರೆ ಏನು ಆ ಕುಟುಂಬಸ್ಥರಿದ್ರೆ ಆ ಕುಟುಂಬಸ್ಥರು ಇದ್ದಾರೆ. ಇವತ್ತು ಏನು ಹುಬ್ಬಳ್ಳಿಯ ಒಂದು ನೆಹರು ಕಾಲೇಜ್ ಏನಿದೆ, ಆ ಒಂದು ನೆಹರು ಕಾಲೇಜ್ ಸಂಪರ್ಕ ಅಂದ್ರೆ ಇದೇ 18ರಂದು ಅಂಜುಮಾನ್ ಸಂಸ್ಥೆಯ ಚುನಾವಣೆ ಇದೆ. ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಕೊನೆ ದಿನ. ಇವತ್ತು ಇಲ್ಲಿ ಒಟ್ಟು 4 ಗುಂಪುಗಳಾಗಿ ಇಲ್ಲಿ ಅಂದ್ರೆ ಜನ ಸೇರಿರ್ತಾರೆ. ಜನ ಸೇರಿ ಇಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಬೇಕು. ಆ ಒಂದು ಸಮಯದಲ್ಲಿ ಏನು ಅಭ್ಯರ್ಥಿಗಳಿದ್ರು, ನಾಮಪತ್ರ ಸಲ್ಲಿಕೆಗೆ ಏನು ಅಭ್ಯರ್ಥಿಗಳು ಬಂದಿದ್ರು, ಆ ಅಭ್ಯರ್ಥಿಗಳ ಮುಂದೆ ಇಲ್ಲಿ ಅಂತಂದ್ರೆ ಒಂದು ಕೈ ಮಿಲಾಸುವ ಹಂತಕ್ಕೆ ಇಲ್ಲಿ ಅಂತಂದ್ರೆ ಹೋಯ್ತು. ಅಂದ್ರೆ ಆ ಕುಟುಂಬಸ್ಥರು ಅಳಲು ಇಷ್ಟೇ, ನಮ್ಮ ಮಕ್ಕಳನ್ನ ಬಿಡುಗಡೆಗೊಳಿಸಿ, ಕಾನೂನು ರೀತಿಯಿಂದ ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ಬಿಡುಗಡೆಗೊಳಿಸಿ ನಮ್ಮ ಕುಟುಂಬ ನಿರ್ವಹಣೆ ಮಾಡುವಂತಹ ಮಕ್ಕಳಿಗೆ ಇವತ್ತು ಕಳೆದ 2 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ, ಅವ್ರಿಗೆ ಜೈಲಿನ ಮುಕ್ತಿ ಕೊಡಿಸಿ ಅಂತೇಳಿ ಆ ಕುಟುಂಬಸ್ಥರು ಗೋಳಾಡಿದ್ರು. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ.